ಮುಂದಿನ ಎಲೆಕ್ಷನ್ ಗೆಲ್ಲಬೇಕ ಅಧಿಕಾರ ಹಂಚಿಕೆ ಮಾಡಿ ಹೈಕಮಾಂಡ್ ಮುಂದೆ ಪಟ್ಟು ಹಿಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಮುಂದಿನ ಚುನಾವಣೆ ಗೆಲ್ಲಬೇಕು ಅಂತಂದ್ರೆ ಅಧಿಕಾರ ಹಂಚಿಕೆಯನ್ನ ಮಾಡಿ ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ ಹೈಕಮಾಂಡ್ ಮುಂದೆ ಪಟ್ಟು ಹಿಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಲೋಕಲ್ ವಾರ್ಗೂ ಮುನ್ನ ಅಧಿಕಾರ ಹಂಚಿಕೆಗೆ ಪಟ್ಟು ಹೈಕಮಾಂಡ್ ಮುಂದೆ ಹೊಸ ದಾಳವನ್ನ ಉರುಳಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ZPTP ಚುನಾವಣೆಯಲ್ಲಿ ಡಿಕೆ ಮಾಡ್ತಾರಂತೆ ಕಮಾಲ್ ಅಸ್ಸಾಂ ಜಿಬಿ ಎಲೆಕ್ಷನ್ ಟಾರ್ಗೆಟ್ ಮಾಡಿ ಡಿಕೆ ಸ್ಟ್ರಾಟಜಿ ಡಿಕೆಶಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕರೆ ಚುನಾವಣೆ ಗೆಲ್ತೇವೆ ವರಿಷ್ಠರ ಮುಂದೆ ತಮ್ಮದೇ ವಾದವನ್ನ ಡಿಕೆ ಶಿವಕುಮಾರ್ ಅವರು ಮಂಡಿಸಿದ್ದಾರೆ ಪಕ್ಷ ಸಂಘಟನೆ ಸಂಪನ್ಮೂಲಗಳಿಗೆ ಡಿಕೆಶಿ ಅತ್ಯಗತ್ಯ ಆದ್ರೆ ಡಿಕೆಶಿ ವಿಚಾರದಲ್ಲಿ ನಿರ್ಧಾರವನ್ನ ವರಿಷ್ಠರು ಕೈಗೊಂಡಿಲ್ಲ ಅಧಿವೇಶನದ ಬಳಿಕ ರಾಜ್ಯ ನಾಯಕರಿಗೆ ಬುಲಾವ್ ನೀಡುವ ಸಾಧ್ಯತೆ ಸಿಎಂ ಮತ್ತು ಡಿಸಿಎಂ ಕರೆಸಿಕೊಂಡು ವರಿಷ್ಠರ ಮಾತುಕತೆ ಆಗಬೇಕಾಗಿತ್ತು ಹೈಕಮಾಂಡ್ ಮೇಲೆ ಭರವಸೆಯನ್ನ ಇಟ್ಟುಕೊಂಡು ಡಿಕೆ ಬಹಳ ಮೌನವಾಗಿದ್ದಾರೆ ಈಗ ಡಿಸೆಂಬರ್ನಲ್ಲಿ ಅಧಿವೇಶನ ಮುಗಿತು ಅಧಿವೇಶನ ಮುಗಿದ್ರೂ ಕೂಡ ಸಿಎಂ ಡಿಸಿಎಂ ಇನ್ನೂ ಕೂಡ ಬುಲಾವ್ ಕೊಟ್ಟಿಲ್ಲ ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ಬಹಳ ಮೌನವಾಗಿದ್ದಾರೆ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಎಚ್ಚರಿಕೆಯ ನಡೆಯನ್ನ ಅನುಸರಿಸ್ತಾ ಇದ್ದಾರೆ ಜೊತೆಗೆ ಈಗ ಯಾವುದೇ ಒಂದು ಚುನಾವಣೆ ಆಗಿರಬಹುದು ಈಗ ಲೋಕಲ್ ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕು ಅಂತ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಕೂಡ ಅತ್ಯಮೂಲ್ಯವಾಗಿ ಬೇಕಾಗಿದೆ ಇದರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಸದ್ಯಕ್ಕೆ ಮುಂಬರುವಂತಹ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಬೇಕು ಅಂತ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಅತ್ಯಮೂಲ್ಯವಾಗಿ ಬೇಕಾಗಿದೆ ಯಾಕೆಂತಂದ್ರೆ ಒಂದು ಪಕ್ಷ ಸಂಘಟನೆಯ ವಿಚಾರ ಆಗಿರಬಹುದು ಒಂದು ಪಕ್ಷ ಬಲವರ್ಧನೆ ಮಾಡಬೇಕು ಅಥವಾ ಪಕ್ಷ ಸಂಘಟನೆ ಮಾಡಬೇಕು ಅಂತಂದ್ರೆ ಡಿಕೆ ಶಿವಕುಮಾರ್ ಅವರ ಒಂದು ಸಪೋರ್ಟ್ ಬೇಕು ಹಾಗಾಗಿ ಹೈಕಮಾಂಡ್ ಈಗಲಾದ್ರೂ ಎಂಟ್ರಿ ಆಗತ್ತಾ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಒಂದು ಪವರ್ ಫೈಟ್ ವಿಚಾರಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ದೀಪಾ ಸಾಹಿತ್ಯ ಏನು ಇಬ್ಬರು ನಾಯಕರನ್ನ ಕರೆಸ್ಲಿ ಮಾತಾಡ್ಲಿ ಅನ್ನುವಂತಹದ್ದೇನಿತ್ತು ಅದು ಯಾವುದು ಕೂಡ ಕಾಂಗ್ರೆಸ್ ನಲ್ಲಿ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಅಸಮಾಧಾನ ಅನೇಕ ಶಾಸಕರಲ್ಲೂ ಕೂಡ ಇದೆ ಯಾಕಂದ್ರೆ ನಿತ್ಯವೂ ನಾಯಕತ್ವ ವಿಚಾರವಾಗಿ ಚರ್ಚೆ ನಾಯಕತ್ವ ವಿಚಾರವಾಗಿ ಬದಲಾಗುತ್ತೆ ಅನ್ನುವಂತಹದ್ದು ಎಲ್ಲವೂ ಕೂಡ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಚರ್ಚೆ ಈ ನಿಟ್ಟಿನಲ್ಲಿ ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಶ್ರಮ ಹಾಕಿದ್ದೇನೆ ಅನ್ನುವಂತಹದ್ದು ಮುಂಬರುವಂತಹ ಚುನಾವಣೆಗಳಿಗೆ ಅವರ ಶ್ರಮ ಕೂಡ ಅಗತ್ಯ ಇದೆ ಆ ನಿಟ್ಟಿನಲ್ಲಿ ಹೈಕಮಾಂಡ್ ಕರ್ಸ್ಕೊಳ್ಬೇಕು ಅನ್ನುವಂತಹದ್ದು ಕೂಡ ಕರ್ಸ್ಕೊಂಡ್ ಮಾತಾಡ್ಲಿ ಅನ್ನುವಂತಹದ್ದು ಕೂಡ ಅನೇಕರ ಅಪೇಕ್ಷೆ ಆಗಿದೆ ಈ ನಿಟ್ಟಿನಲ್ಲಿ ಏನು ನರೇಗಾ ವಿಚಾರವಾಗಿ ತುರ್ತು ಅಧಿವೇಶನವನ್ನ ಕರೆದಿದ್ದಾರೆ ಆ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅಧಿವೇಶನ ಮುಗಿದ ಬಳಿಕ ಇಬ್ಬರು ನಾಯಕರನ್ನ ಕರೆಸಿ ಮಾತನಾಡ್ತಾರೆ ಅನ್ನುವಂತಹದ್ದಿದೆ ಕರೆಸಿ ಮಾತನಾಡುವ ಅನಿವಾರ್ಯತೆಯೂ ಕೂಡ ಹೈಕಮಾಂಡ್ಗೆ ಇರುವಂತದ್ದು ಯಾಕಂದ್ರೆ ಮುಂದೆ ಜಿಬಿಯ ಚುನಾವಣೆ ಇದೆ ಲೋಕಲ್ ಚುನಾವಣೆಗಳಿದೆ ಎಲ್ಲದಕ್ಕೂ ಕೂಡ ಒಂದು ನಿರ್ಧಾರವನ್ನ ಹೈಕಮಾಂಡ್ ಕೂಡ ತೆಗೆದುಕೊಳ್ಬೇಕಿಲ್ಲ ಅದು ದೊಡ್ಡ ಮಟ್ಟಿನ ಎಫೆಕ್ಟ್ ಫಲಿತಾಂಶದಲ್ಲಿ ಬೀಳುತ್ತೆ ಅನ್ನುವಂತಹದ್ದು ಇರುವಂತಹ ಚರ್ಚೆ ಆಗ ಆ ನಿಟ್ಟಿನಲ್ಲಿ ಏನಾದ್ರೂ ಕರೆಸ್ಕೊಳ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ ಸಾಹಿತ್ಯ ಓಕೆ ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ